ಹರೇ ಕೇಳಿಸ್ತಾ ಇದೆಯಾ? ಇಲ್ಲ ಆಚಾರ್ಯ, ಸ್ವಲ್ಪ ಇದಾಗಿದೆ. ಕಟ್ ಆಗ್ತಾ ಇದೆ. ಹ್ಮ್ ಹರೇನಾ? ಇವಾಗ ಕೇಳಿಸ್ತಾ ಇದೆ. ಹರಿಯೇ ನಮಃ ಆಚಾರ್ಯ. ಕೇಳಿಸ್ತದ? ಹಾ ಆದ್ರೂ ಮಾತಾಡಿದಾಗ ಒಂದ್ಸತಿ ಒಳಗೆ ಹೋಗತ್ತದು. ಹರಿ ಓ ಓಂ ಗುರುಭ್ಯೋ ನಮಃ. ಹರಿ ಶ್ರೀ ಓಂ. ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಸ್ಥಿತಿಲಯೋನ್ಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ಸತ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರೀ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಸ್ನೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ನವಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಏತಂ ಜಯಮುನೀಂದ್ರಂ ದೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ
ಎರಡನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಇಲ್ಲಿ ಆಚಾರ್ಯರು ನಿರ್ಣಯವನ್ನ ತಿಳಿಸ್ತಾ ಇದ್ದದ್ದು ನಿನ್ನೆ ತಿಳಿದಂತೆ ಅಧಿಕಂ ಯೈ ಕೃತಂ ತತ್ರ ತೈರೋನಂ ಕೃತಮತ್ರ ಚ ಕರ್ಣಾದ್ಯೈರಧಿಕಂ ಯೈಸ್ತು ಪ್ರಾದುರ್ಭಾವದ್ವಯೇ ಕೃತಂ ವಿವಿಧ ಪಶ್ಚಾತ್ ವಿಪ್ರತೀಪಂ ಕೃತಂ ಹರೇಹೇ. ಯಾರು ಹಿಂದಿನ ರಾಮಾವತಾರದಲ್ಲಿ ಅಧಿಕವಾಗಿ ಮಾಡಿರ್ತಾರೋ ಕೃಷ್ಣಾವತಾರದಲ್ಲಿ ಅವರ ಸೇವೆಯನ್ನ ಕಡಿಮೆ ಮಾಡ್ತಾನೆ. ಯಾರು ತಮ್ಮ ಯೋಗ್ಯತೆಗಿಂತಲೂ ಕಡಿಮೆ ಮಾಡಿದ್ದಾರೋ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಅದಕ್ಕೆ ಸಮಾನವಾಗಿ ಹಿಂದಿನ ಅವತಾರದಲ್ಲಿ ಎಷ್ಟು ಸೇವೆಯನ್ನು ಮಾಡಬೇಕಾಗಿತ್ತೋ ಅದನ್ನ ಸೇರಿಸಿ ಮುಂದಿನ ಅವತಾರದಲ್ಲಿ ಮುಂದಿನ ಆ ವ್ಯಕ್ತಿಗಳ ಜನ್ಮಗಳಲ್ಲಿ ಆ ಸೇವೆಯನ್ನು ಭಗವಂತ ಮಾಡಿಸಿಕೊಂಡು ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರ ಸೇವೆಯನ್ನ ಸಮಾನವನ್ನಾಗಿ ಮಾಡ್ತಾನೆ. ಮತ್ತೆ ಕರ್ಣ ಮೊದಲಾದಂಥವರು ವಿವಿಧಾದಿಗಳು ಎರಡೂ ಅವತಾರಗಳಲ್ಲಿಯೂ ಕೂಡ ಅಧಿಕವಾಗಿಯೇನೆ ಭಗವಂತನ ಸೇವೆಯನ್ನು ಮಾಡಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು. ಅಧಿಕವಾಗಿ ಮಾಡಿದರೂ ಕೂಡ ಇನ್ನ ಕೊನೆಯ ಕಾಲದಲ್ಲಿ ಪಶ್ಚಾತ್ ವಿಪ್ರದೀಪಂ ಕೃತಂ ಹರೇಹೇ, ಭಗವಂತನ ವಿರೋಧವನ್ನ ಮಾಡಿ ಆಗ ಆ ಅಧಿಕವಾದಂತಹ ಸೇವೆಯಿಂದ ಬಂದಂತಹ ಪುಣ್ಯವನ್ನ ಭಗವಂತ ಅಲ್ಲಿ ಕಳೆದಿದ್ದಾನೆ. ಹೀಗಾಗಿ ಒಟ್ಟಾರೆಯಾಗಿ ರಾಮಾವತಾರದಲ್ಲಿ ಅಧಿಕವಾಗಿದ್ರೆ ಕೃಷ್ಣಾವತಾರದಲ್ಲಿ ಊನ ಮಾಡ್ತಾನೆ ಭಗವಂತ, ರಾಮಾವತಾರದಲ್ಲಿ ಊನವಾಗಿದ್ರೆ ಕೃಷ್ಣಾವತಾರದಲ್ಲಿ ಅಧಿಕವನ್ನಾಗಿ ಮಾಡಿಸ್ತಾನೆ, ಸೇವೆಯನ್ನು ಮಾಡಿಸಿ ಸಮಾನವನ್ನಾಗಿ ಮಾಡ್ತಾನೆ ಆ ವ್ಯಕ್ತಿಗಳನ್ನ. ಹೀಗಾಗಿ ವಾಲಿಗಿಂತಲೂ ಕೂಡ ವಾಲಿ ಒಂದು ರಾಮಾವತಾರದಲ್ಲಿ ಸೇವೆಯನ್ನ ಮಾಡದೇ ಹೋದರೂ ಕೂಡ ಸುಗ್ರೀವ ಸೇವೆಯನ್ನು ಮಾಡಿದ್ರೂ ಕೂಡ ಸುಗ್ರೀವನಿಗಿಂತಲೂ ಕೂಡ ವಾಲಿ ಉತ್ತಮ ಅಂತ ಹೇಗೆ, ಸುಗ್ರೀವ ಅಧಮ ಅಂತ ಹೇಗೆ ಅಂತ ಕೇಳಿದರೆಲ್ಲ ಅವರವರ ಯೋಗ್ಯತೆ ಏನಿದೆಯೋ ಅದು ಇದ್ದೇ ಇರುತ್ತದೆ. ಅವತಾರಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ಭಗವಂತ ಅವರ ಯೋಗ್ಯತೆಗೆ ಅನುಗುಣವಾಗಿ ಆ ಸೇವೆಯನ್ನ ಮಾಡಿಸ್ತಾನೆ, ಸಮಾನವನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ವಾಲಿ ಉತ್ತಮ, ವಾಲಿಯ ನಂತರದಲ್ಲಿಯೇ ಸುಗ್ರೀವ, ಹೀಗೆ ತಾರತಮ್ಯವನ್ನ ತಿಳಿದುಕೊಳ್ಳಬೇಕು ಅಂತ ನಿರ್ಣಯವನ್ನು ಹೇಳಿದರು. ಇದಾದ ಮೇಲೆ ಅಸ್ಮಿನ್ ಎರಡೂ ಅವತಾರಗಳಲ್ಲಿ ಏನು ರಾಮಾವತಾರ ಮತ್ತು ಕೃಷ್ಣಾವತಾರ ಇದೆಯಲ್ಲ, ಈ ಎರಡು ಅವತಾರಗಳಲ್ಲಿಯೇನೆ ಅವರ ಯೋಗ್ಯತೆಯನ್ನ, ಅವರ ಸ್ವರೂಪ ಯೋಗ್ಯತೆ, ಯಾರು ಉತ್ತಮರು, ಯಾರು ಮಧ್ಯಮರು, ಯಾರು ಅಧಮರು, ಯಾರಿಗಿಂತ ಯಾರು ಉತ್ತಮರು, ಯಾರಿಗಿಂತ ಯಾರು ಅಧಮರು ಎಂಬುದನ್ನ ಸರಿಯಾಗಿ ತಿಳಿದುಕೊಳ್ಳುವುದು ಅಂದ್ರೆ ಈ ಎರಡು ಅವತಾರಗಳಲ್ಲಿ ಅಂತ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀನಿವಾಸಾಚಾರ್ಯರು. 47ನೇ ಶ್ಲೋಕ. ಪ್ರಾದುರ್ಭಾವದ್ವಯೇ ಹಸ್ಮಿನ್ ಸರ್ವೇಷಾಂ ನಿರ್ಣಯಕೃತಃ ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾದತ್ರೈವ ನಿರ್ಣಯಃ ಪ್ರಾದುರ್ಭಾವದ್ವಯೇ ಹ್ಯಸ್ಮಿನ್ ಸರ್ವೇಷಾಂ ನಿರ್ಣಯಕೃತಃ ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾದತ್ರೈವ ನಿರ್ಣಯಃ ಎಂಬುದಾಗಿ 47ನೇ ಶ್ಲೋಕ ಪದವಿಭಾಗ. ಪ್ರಾದುರ್ಭಾವದ್ವಯೇ ಹಿ ಅಸ್ಮಿನ್ ಸರ್ವೇಷಾಂ
ನಿರ್ಣಯಃ ಕೃತಃ ನ ಏತಯೋಃ ಅಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಅಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರ ಏವ ನಿರ್ಣಯಃ ಎಂಬುದಾಗಿ ಪದವಿಭಾಗ. ಏನಂತ ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು? ಪ್ರಾದುರ್ಭಾವದ್ವಯೇ ಹ್ಯಸ್ಮಿನ್ ಅಸ್ಮಿನ್ ಪ್ರಾದುರ್ಭಾವದ್ವಯೇ ಸರ್ವೇಷಾಂ ನಿರ್ಣಯ ಕೃತಃ. ಏನ್ ಭಗವಂತ ಏನು ಮಾಡಿದ್ದಾನೆ ಅಂದ್ರೆ, ದೇವರ ಸಂಕಲ್ಪ, ಈ ಎರಡು ಪ್ರಾದುರ್ಭಾವ, ಈ ಎರಡು ಭಗವಂತನ ಅವತಾರಗಳು, ರಾಮಾವತಾರ ಮತ್ತು ಕೃಷ್ಣಾವತಾರ, ಈ ಎರಡು ಅವತಾರಗಳಲ್ಲಿ ಅಂತ ಅರ್ಥ. ಅಸ್ಮಿನ್ ಅಂದ್ರೆ ರಾಮಕೃಷ್ಣಾಖ್ಯೆ ಪ್ರಾದುರ್ಭಾವದ್ವಯೇ, ರಾಮಾವತಾರ ಕೃಷ್ಣಾವತಾರ ಎಂಬುವಂತಹ ಈ ಎರಡು ಅವತಾರಗಳಲ್ಲಿ ಸರ್ವೇಷಾಂ ನಿರ್ಣಯ ಕೃತಃ. ಸರ್ವೇಷಾಂ ಎಂಬುದಕ್ಕೆ ಬ್ರಹ್ಮಾದೀನಾಂ ನಿರ್ಣಯ, ಬ್ರಹ್ಮಾದಿ ದೇವತೆಗಳ, ಬ್ರಹ್ಮದೇವರೇ ಮೊದಲಾದಂಥ ಎಲ್ಲ ದೇವತೆಗಳ ನಿರ್ಣಯ ಕೃತಃ, ನಿರ್ಣಯವನ್ನ ಮಾಡಲ್ಪಟ್ಟಿದೆ. ಏನು ಬ್ರಹ್ಮಾದಿಗಳ ನಿರ್ಣಯವನ್ನು ಮಾಡಲ್ಪಟ್ಟಿದೆ ಅಂತಂದ್ರೆ, ಬ್ರಹ್ಮದೇವರೇ ಮೊದಲಾದವರ ನಿರ್ಣಯವನ್ನು ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವೇಷಾಂ ನಿರ್ಣಯ ಕೃತಃ ಅಂತ, ಎಲ್ಲರ, ಬ್ರಹ್ಮದೇವರೇ ಮೊದಲಾದಂಥ ಎಲ್ಲ ದೇವತೆಗಳ ನಿರ್ಣಯವನ್ನು ಮಾಡಲ್ಪಟ್ಟಿದೆ. ಏನ್ ನಿರ್ಣಯ ಮಾಡಲ್ಪಟ್ಟಿದೆ ಅಂದ್ರೆ, ಅದಕ್ಕೆ ಟಿಪ್ಪಣಿಕಾರ ಬರೀತಾರೆ, ಉತ್ತಮತ್ವ ನೀಚತ್ವ ನಿರ್ಣಯ ಕೃತಃ. ಏನ್ ನಿರ್ಣಯ ಮಾಡಿದ್ದು ಅಂದ್ರೆ, ಯಾರು ಉತ್ತಮರು ಯಾರು ನೀಚರು. ನೀಚರು ಅಂದ್ರೆ ದುಷ್ಟರು, ಕೆಟ್ಟವರು ಅಂತ ಅರ್ಥ ಅಲ್ಲ. ನೀಚರು ಅಂದ್ರೆ ಅಧಮರು ಅಂತ ಅರ್ಥ. ಬ್ರಹ್ಮದೇವರು ಉತ್ತಮರು ಅಂದ್ರೆ ಅವರಿಗಿಂತ ಕೆಳಗಿನಿದ್ದವರನ್ನು ನೀಚರು ಅಂದ್ರೆ ಕಡಿಮೆ ಇದ್ದವರು ಅಂತ ಅರ್ಥ. ಹೀಗಾಗಿ ಈ ಎರಡು ಅವತಾರಗಳಲ್ಲಿ ಎಲ್ಲ ದೇವತೆಗಳ ನಿರ್ಣಯ ಉತ್ತಮ ಮತ್ತು ನೀಚ, ಇವರಿಗಿಂತ ಇವರು ಅಧಮರು, ಇವರಿಗಿಂತ ಇವರು ಅಧಮರು, ಅಥವಾ ಹಿಂಗ್ ಹೋದ್ರೆ ಇವರಿಗಿಂತ ಇವರು ಉತ್ತಮರು, ಇವರಿಗಿಂತ ಇವರು ಉತ್ತಮರು ಅಂತ ಹೀಗೆ ಉತ್ತಮತ್ವ ನೀಚತ್ವ ನಿರ್ಣಯವನ್ನ ಈ ಎರಡು ಅವತಾರಗಳಲ್ಲೇನೆ ಮಾಡಲ್ಪಟ್ಟಿದೆ. ಈ ಎರಡು ಅವತಾರಗಳಿಂದಲೇನೆ ಉತ್ತಮತ್ವ ನೀಚತ್ವವನ್ನ ತಿಳಿದುಕೊಳ್ಳಬೇಕು. ಹೊರತು ಯಾವುದೋ ಒಂದು ಅವತಾರದಲ್ಲಿ ಏನೋ ಒಂದು ಮಾಡಿದ್ದಾರೆ, ಯಾರು ದೇವತೆಗಳು ಅವತಾರ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಸರ್ವಥ ಅವರಿಗಿಂತ ಇವರು ಉತ್ತಮರು, ಇವರಿಗಿಂತ ಇವರು ಅಧಮ ಅಂತ ತಪ್ಪು ತಿಳುವಳಿಕೆಯನ್ನ ಪಡೆದುಕೊಳ್ಳಬಾರದು. ಉದಾಹರಣೆಗೆ ಸುಮ್ಮನೆ ಈ ರಾಮಾವತಾರದಲ್ಲಿ ಆಗಲೇ ಪ್ರಶ್ನೆ ಹಿಂದಿನ ಶ್ಲೋಕದಲ್ಲಿ ಬಂದಂತೆ, ವಾಲಿ ಸೇವೆಯನ್ನೇ ಮಾಡಿಲ್ಲ, ಸುಗ್ರೀವ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾನೆ. ಅದನ್ನು ಇಟ್ಟುಕೊಂಡು ವಾಲಿ ಸೇವೆ ಮಾಡಿಲ್ಲ ಅಂತ ಇಟ್ಟುಕೊಂಡು ಇವ ಅಧಮ ಅಂತ ನಿರ್ಣಯ ಮಾಡುವಂತೆ ಇಲ್ಲ. ಮಾಡಿದ್ದಾನೆ ಅಂತ ತಿಳಿದುಕೊಂಡು ಅವನು ಉತ್ತಮ ಅಂತ ನಿರ್ಣಯ ಮಾಡುವಂತೆ ಇಲ್ಲ. ಈ ರಾಮಾವತಾರ ಮತ್ತು ಕೃಷ್ಣಾವತಾರ ಎರಡನ್ನೂ ಹೊಂದಿಸಿಕೊಂಡು ಅದನ್ನ ಸಮಾನವಾಗಿ ಇಟ್ಟುಕೊಳ್ಳಬೇಕು. ಸಮಾನವಾಗಿ ಆ ಒಂದು ಉತ್ತಮತ್ವ ನೀಚತ್ವವನ್ನ ತಿಳಿದುಕೊಳ್ಳಬೇಕು. ಆಗಲೇ ಹೇಳಿದಂತೆ, ವಾಲಿ ಒಂದು ಜನ್ಮದಲ್ಲಿ ರಾಮಾವತಾರದಲ್ಲಿ ಸೇವೆಯನ್ನೇ ಮಾಡಿಲ್ಲ, ಅವನ ಯೋಗ್ಯತೆಗೆ ಅನುಗುಣವಾಗಿ ಮುಂದಿನ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಏನು ಸೇವೆಯನ್ನು ಮಾಡಬೇಕಾಗಿತ್ತೋ, ಸುಮ್ಮನೆ ಉದಾಹರಣೆಗೆ ಒಂದು 70% ಸೇವೆಯನ್ನು ಮಾಡಬೇಕಾಗಿತ್ತು ಅವನ ಯೋಗ್ಯತೆಗೆ, ಹಿಂದಿನ ಜನ್ಮದಲ್ಲಿ ಮಾಡಲಿಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರು ಅಂದ್ರೆ, 70% ಸೇವೆಯನ್ನ ಹಿಂದಿನ ಜನ್ಮದಲ್ಲಿ ಮಾಡಿಲ್ಲಲ್ಲ, ಮುಂದಿನ ಕೃಷ್ಣಾವತಾರದಲ್ಲಿ ಆ ಒಂದು ಅವನ ಒಂದು ಯೋಗ್ಯತೆ 70% ಅಂತ ಸುಮ್ಮನೆ ಹೇಳ್ತಾ ಇದ್ದದ್ದು, ಅಷ್ಟು ಸೇವೆಯನ್ನು ಮಾಡಬೇಕಾಗಿತ್ತು. ಕೃಷ್ಣಾವತಾರದಲ್ಲಿ ಭಗವಂತ ಏನು ಮಾಡಿಸ್ತಾನೆ ಅಂದ್ರೆ, ಅದನ್ನು ಸೇರಿಸಿ 140% ಅಂತ ಇಟ್ಕೊಳ್ಬೇಕು. ಹೀಗಾಗಿ ಆ ಹಿಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಅಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅದನ್ನ ಇಲ್ಲಿ ಸೇರಿಸಿ ಮಾಡಿದ. ಹೀಗಾಗಿ ಒಟ್ಟಾರೆ ತನ್ನ ಯೋಗ್ಯತೆಗೆ ಅನುಗುಣವಾಗಿ 70% ಸೇವೆ ಮಾಡುವಂತ ಯೋಗ್ಯತೆ ಇದೆ ಅಂದ್ರೆ ಅವ ಅಷ್ಟು ಮಾಡಿದಂತೆ ಆಯಿತು, ಎರಡೂ ಜನ್ಮದಲ್ಲಿ ಸೇರಿಸಿ. ಸುಗ್ರೀವ 60% ಅವ ಸೇವೆ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ರಾಮಾವತಾರದಲ್ಲಿ ಆಗಲೇ 120% ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಿ. ಅದಕ್ಕೆ ಕೃಷ್ಣಾವತಾರದಲ್ಲಿ ಸೇವೆಯನ್ನ ಕಡಿಮೆ ಮಾಡಿಸಿದ, ಅಲ್ಲಿಗೆ ಮತ್ತೆ ಸಮಾನವಾಯಿತು, ಒಟ್ಟು 60% ಮಾಡದಂತೆ ಆಯ್ತು. ಹೀಗಿದ್ದ ಮೇಲೆ ಇನ್ನೊಂದು 60% ಯೋಗ್ಯತೆ ಇದೆ, ಅಷ್ಟು ಸೇವೆಯನ್ನು ಮಾಡಿದ್ದಾನೆ.
ಅವಾಗಲಿ 70% ಯೋಗ್ಯತೆ ಇದೆ, 70% ಸೇವೆಯನ್ನು ಮಾಡಿದ್ದಾನೆ ಅಂತಂದ್ರೆ ಅವನು ಉತ್ತಮನೇ, ಇವನು ಅಧಮನೇ ಅಂತ. ಹೀಗೆ ಈ ಎರಡು ಅವತಾರಗಳನ್ನ ಇಟ್ಟುಕೊಂಡೇನೆ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಶ್ರೀವೇದಾಚಾರ್ಯ ಹೇಳ್ತಾ ಇದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಯಥಾ ತಥಾ ವರಾಹಾದ್ಯವತಾರೇಷು ಸೇವಾದಿನಾಪಿ ಸ್ವರೂಪ ನಿರ್ಣಯ ಸ್ಯಾತ್ ಇತ್ಯತಃ ಆಹ. ಭಗವಂತನ ಬೇರೆ ಬೇರೆ ಅವತಾರಗಳಲ್ಲಿಯೂ ದೇವತೆಗಳು ಅವತಾರವನ್ನು ಮಾಡಿದ್ದಾರೆ, ಅದನ್ನ ಇಟ್ಟುಕೊಂಡು ನಿರ್ಣಯವನ್ನು ಮಾಡುವಂತೆ. ವರಾಹಾದ್ಯವತಾರೇಷು ಸೇವಾದಿನಾಪಿ ಸ್ವರೂಪ ನಿರ್ಣಯ ಸ್ಯಾತ್. ವರಾಹ ಮೊದಲಾದಂತಹ ಭಗವಂತನ ಅವತಾರಗಳಲ್ಲಿ ಸೇವೆ ಮಾಡಿದ್ದರಿಂದ ಅದರಿಂದ ಸ್ವರೂಪ ನಿರ್ಣಯವನ್ನ ಮಾಡಿಕೊಳ್ಳಬಹುದಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀವೇದಾಚಾರ್ಯರು. ನೀತಿ ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಯದಿ ವಾ ಶುಭಂ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾದ್ ಅತ್ರೈವ ನಿರ್ಣಯ. ಏನು ನ ಏತಯೋಃ ಅಕೃತಂ. ಏತಯೋಃ ಎಂಬುದಕ್ಕೆ ರಾಮಕೃಷ್ಣಾವತಾರಯೋಃ, ರಾಮ ಮತ್ತು ಕೃಷ್ಣ ಈ ಎರಡು ಅವತಾರಗಳಲ್ಲಿ ಶುಭಂ ವಾ ಅಶುಭಂ, ಶುಭ ಕರ್ಮವನ್ನಾಗಲಿ ಅಶುಭ ಕರ್ಮವನ್ನಾಗಲಿ ಮಾಡಲಿಲ್ಲ ಅಂತಂದ್ರೆ ಅದನ್ನ ಮತ್ತೊಂದು ಕಡೆ ಪೂರ್ಣ ಮಾಡಂಗಿಲ್ಲ. ಉದಾಹರಣೆಗೆ ಯಾವ ದೇವತೆ ರಾಮಾವತಾರದಲ್ಲಿ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಸೇವೆಯನ್ನು ಮಾಡಬೇಕಾಗಿತ್ತೋ ಅಷ್ಟು ಸೇವೆಯನ್ನ ಮಾಡ್ಲಿಲ್ಲ ಅಂತ ತಿಳ್ಕೊಳ್ಳಿ. ಒಂದು 70-80% ಸೇವೆಯನ್ನು ಮಾಡಬೇಕಾಗಿತ್ತು, ಅಷ್ಟು ಸೇವೆಯನ್ನ ಮಾಡಿಲ್ಲ. ಒಂದು 60% ಸೇವೆ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳಿ. ಇನ್ಯಾವುದೋ ಒಂದು ವರಾಹಾವತಾರದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಇಟ್ಟುಕೊಂಡು ಅಲ್ಲಿ ಭಗವಂತ ಅವ್ರ ಕಡೆಯಿಂದ 80% ಮಾಡ್ಬೇಕಾಗಿತ್ತು ಅವ್ರ ಯೋಗ್ಯತೆ, ಹಿಂದಿನ ಅವತಾರದಲ್ಲಿ 60% ಮಾಡಿದ್ದಾರೆ ಅಂತ ಇಟ್ಟುಕೊಂಡು ಈ ಎರಡನೇ ಅವತಾರದಲ್ಲಿ ಅವ್ರು ಹುಟ್ಟಿದಾಗ ಅವತಾರ ಮಾಡಿದಾಗ 100% ಸೇವೆಯನ್ನು ತೆಗೆದುಕೊಂಡು ಸಮಾನ ಅವ್ರು ಪೂರ್ಣ ಮಾಡಂಗಿಲ್ಲ. ಏನೇ ಇದ್ರೂ ಕೂಡ ಈ ರಾಮಾವತಾರ ಕೃಷ್ಣಾವತಾರ ಇವುಗಳಲ್ಲಿಯೇನೆ ಅವು ಹೆಚ್ಚು ಕಮ್ಮಿ ಆದಾಗ ಅದನ್ನ ಸಮಾನವನ್ನಾಗಿ ಭಗವಂತ ಮಾಡ್ತಾನೆ, ಅಲ್ಲಿಯೇನೆ ಅವರ ನಿರ್ಣಯವನ್ನು ಮಾಡಿಕೊಳ್ಳಬೇಕು. ನಯ ಏತಯೋಃ ಅಕೃತಂ. ಈ ರಾಮಾವತಾರ ಕೃಷ್ಣಾವತಾರದಲ್ಲಿ ಅಕೃತಂ ಮಾಡದಂತಹ ಸೇವೆಯನ್ನ ಮಾಡದೇ ಇರತಕ್ಕಂತಹ ಪುಣ್ಯ ಪಾಪಗಳನ್ನ ಗಳಿಸಿರ್ತಕ್ಕಂತಹ ಎಂಥದ್ದು ಶುಭಂ ವಾ ಯದಿ ವಾ ಶುಭಂ, ಕರ್ಮವಾಗಲಿ ಅಶುಭ ಕರ್ಮವಾಗಲಿ ಅಂತಹದ್ದನ್ನ ಭಗವಂತ ನ ಅನ್ಯತ್ರ ಪೂರ್ಯತೆ ಕ್ವಾಪಿ, ಎಂದಿಗೂ ಕೂಡ, ಕ್ವಾಪಿ ಅಂದ್ರೆ ಕುತ್ರಾಪಿ, ಎಲ್ಲಿಯೂ ಕೂಡ ಯಾವ ಅವತಾರಗಳಲ್ಲಿಯೂ ಕೂಡ ನ ಪೂರ್ಯತೆ ಪೂರ್ಣಂ ನ ಕ್ರಿಯತೆ, ಭಗವಂತ ಅದನ್ನ ಪೂರ್ಣ ಮಾಡಂಗಿಲ್ಲ. ಅವ್ರದೆಷ್ಟು ಯೋಗ್ಯತೆ ಇದೆ ಅಷ್ಟು ಪೂರ್ಣ ಮಾಡಂಗಿಲ್ಲ. ಒಂದು ಅವತಾರದಲ್ಲಿ ಕಡಿಮೆ ಮಾಡಿದ್ದ ಮತ್ತೊಂದು ಬೇರೆ ಅವತಾರ ರಾಮಾವತಾರದಲ್ಲಿ ಕಡಿಮೆ ಮಾಡಿ ಕೃಷ್ಣಾವತಾರ ಒಂದು ಬೇರೆ ವರಾಹಾವತಾರದಲ್ಲಿ ಅದಕ್ಕೆ ಸಮಾನ ಪೂರ್ಣ ಮಾಡ್ತಾನೆ ಅಂದ್ರೆ ಪೂರ್ಣ ಮಾಡಂಗಿಲ್ಲ. ಅಥವಾ ರಾಮಾವತಾರದಲ್ಲಿ ಅಧಿಕ ಪುಣ್ಯವನ್ನ ಮಾಡಿದ್ದಾನೆ, ಸೇವೆಯನ್ನು ಮಾಡಿದ್ದಾನೆ ಅಂತ ಇಟ್ಟುಕೊಂಡು ಯಾವುದೋ ವರಾಹಾದ್ಯವತಾರಗಳಲ್ಲಿ ಕಡಿಮೆ ಸೇವೆಯನ್ನು ಮಾಡಿಸಿ ಅದನ್ನು ಸಮಾನವನ್ನಾಗಿ ಪೂರ್ಣ ಮಾಡ್ತಾನೆ ಅಂತ ಇಲ್ಲ. ಈ ಎರಡೇ ಅವತಾರಗಳಲ್ಲಿ ಮಾತ್ರ ಅವರ ಒಂದು ಕರ್ಮಗಳನ್ನ ಪೂರ್ಣ ಮಾಡ್ತಾನೆ. ಬೇರೆ ಅವತಾರಗಳಲ್ಲಿ ನ ಪೂರ್ಯತೆ ಪೂರ್ಣಂ ನ ಕ್ರಿಯತೆ, ಪೂರ್ಣವನ್ನಾಗಿ ಮಾಡಂಗಿಲ್ಲ. ಹೀಗಾಗಿ ತಸ್ಮಾತ್ ಅತ್ರೈವ ನಿರ್ಣಯ. ತಸ್ಮಾತ್ ಅಂದ್ರೆ ಅವತಾರದ್ವಯೇ ಏವ ನಿರ್ಣಯ ಭವತಿ. ಆದ್ದರಿಂದ ಈ ಎರಡು ಅವತಾರಗಳಲ್ಲಿಯೇನೆ ಆ ದೇವತೆಗಳ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ನಿರ್ಣಯವನ್ನ ಹೇಳ್ತಾ ಇದ್ದಾರೆ. ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾತ್ ಅತ್ರೈವ ನಿರ್ಣಯ. ಈ ಎರಡು ಅವತಾರಗಳಲ್ಲಿಯೇನೆ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದು. ಅಂದ್ರೆ ರಾಮಾವತಾರ ಕೃಷ್ಣಾವತಾರ ಈ ಎರಡು ಅವತಾರಗಳಲ್ಲಿಯೇನೆ ನಿರ್ಣಯ ಮಾಡಿಕೊಳ್ಳಬೇಕು. ತತ್ರಾಪಿ ವಿಶೇಷಂ ಆಹ. ಇದ್ರೊಳಗೂ ಇನ್ನೂ ವಿಶೇಷ ಏನು ಅಂತ ಹೇಳ್ತಾ ಇದ್ದಾರೆ. ಈ ಎರಡು ಅವತಾರಗಳಲ್ಲಿಯೂ ಕೂಡ ಇನ್ನೂ ಒಂದು ವಿಶೇಷ ಏನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 48ನೆಯ ಶ್ಲೋಕ. ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ
गृहीत्वात् कृष्णस्य विशेष्यात् तत्र निर्णयः विशेष्यात् तत्र निर्णयः प्रादुर्भावमिमं यस्मात् प्रादुर्भावविमं तस्मात् प्रादुर्भावमिमं यस्मात् ಆಚಾರ್ಯ ಇಲ್ಲಿ ತಸ್ಮಾತ್ ಅಂತ ಇದೆ, ಅದಕ್ಕೆ ಕೇಳಿ. ತಸ್ಮಾತ್ ಇದೆಯಾ? ಯಸ್ಮಾತ್ ಇಟ್ಕೋಬೇಕು ಹಾ, ಹಂಗಾದ್ರೆ. ಯಸ್ಮಾತ್ ಒಂದ್ ನಿಮಿಷ. ಮಾಡ್ಕೊಡ್ತೀನಿ. ಅಲ್ಲ ಪರವಾಗಿಲ್ಲ, ಯಸ್ಮಾತ್ ಅಂತ ತಸ್ಮಾತ್ ಅಂತ ಇಟ್ಕೋಬೇಕು. ಹಾ. ಆದ್ರೆ ಮುಂದಿನ ಶ್ಲೋಕದಲ್ಲಿ ಏನಿದೆ ನೋಡಿ, 49ನೇ ಶ್ಲೋಕದಲ್ಲಿ ಯಸ್ಮಾತ್ ಇದೆಯೋ ತಸ್ಮಾತ್ ಇದೆಯೋ? ಮುಂದಿಂದು ಹೇಳ್ತೀನಿ, ಒಂದ್ ನಿಮಿಷ ಆಚಾರ್ಯ. ಕಸ್ಮಿ ಮುಂದಿನ ಉಕ್ತ ತಸ್ಮಾತ್ ಇದೆ ಅಲ್ಲಿ. ತಸ್ಮಾತ್ ಯದ್ ತಸ್ಮಾತ್ ಇದೆ ಭಾರತಿ ಅಂದ್ರೆ ಹಿಂದಿನ ಶ್ಲೋಕ ನೋಕ್ತಂ. ಯಸ್ಮಾತ್ ಅಂತ ಇರ್ಬೇಕು ಯಸ್ಮಾತ್ ಆಯ್ತು ಆಚಾರ್ಯ. ನೋಡಿ. ಹೇಗೆ ಅಂದ್ರೆ ಯಾವ ಕಾರಣದಿಂದ ತಸ್ಮಾತ್ ಅಂತ ಮಾಡ್ಕೋಬೇಕು. ಯಾವ ಕಾರಣದಿಂದಾಗಿ ಅಂತ. ತಸ್ಮಾತ್ ಅಂದ್ರೆ ಆ ಕಾರಣದಿಂದ, ಯಾವ ಕಾರಣದಿಂದ ಹಿಂಗಾಗಿರ್ತದೋ ಆ ಕಾರಣದಿಂದ ಅಂತ ಹಿಂಗ್ ಹೇಳ್ತಿರ್ತದೆ. ಅದಕ್ಕೆ ಯಸ್ಮಾತ್ ತಸ್ಮಾತ್ ಅಂತ. ಪ್ರಾದುರ್ಭಾವವಿಮಂ ಯಸ್ಮಾತ್ ನೋಡಿ, ಏನು ಕೇಳಿಸ್ ಪ್ರಾದುರ್ ಕೇಳಿಸ್ತಾ ಕೇಳಿಸ್ತಾ ಇದೆ. ಪ್ರಾದುರ್ಭಾವಮಿಮಂ ಯಸ್ಮಾತ್ ಪ್ರಾದುರ್ಭಾವವಿಮಂ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಗೃಹೀತ್ವಾ ಭಾರತಂ ಕೃತಂ ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯಾತ್ ತತ್ರ ನಿರ್ಣಯಃ ಪ್ರಾದುರ್ಭಾವಮಿಮಂ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಎಂಬುದಾಗಿ 48ನೇ ಶ್ಲೋಕ ಪದವಿಭಾಗ. ಪಶ್ಚಾತ್ತನತ್ವಾತ್ ಒಂದೇ ಶಬ್ದ ಅದು. ಕೃಷ್ಣಸ್ಯ ವೈಶೇಷ್ಯಾತ್ ತತ್ರ ನಿರ್ಣಯಃ ಪ್ರಾದುರ್ಭಾವಂ ಇಮಂ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ ಎಂಬುದಾಗಿ ಪದವಿಭಾಗ. ತತ್ರಾಪಿ ವಿಶೇಷಮ್ಮ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಈ 2 ಅವತಾರಗಳಲ್ಲಿಯೇ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದು. ಅದರೊಳಗೂ ಕೂಡ ವಿಶೇಷತೆ ಏನು ಅಂದ್ರೆ ಕೃಷ್ಣಸ್ಯ ಪಶ್ಚಾತ್ತನತ್ವಾತ್. ಕೃಷ್ಣಾವತಾರ ಅಂತ ಅರ್ಥ. ಭಗವಂತ ರಾಮಾವತಾರ ಆದ ಮೇಲೆ ನಂತರದಲ್ಲಿ ಬಂದದ್ದು. ಕೃಷ್ಣಸ್ಯ ಪಶ್ಚಾತ್ತನತ್ವಾತ್ ಅಂದ್ರೆ ಚರಮತ್ವಾತ್, ಕೊನೆಗೆ ಬಂದದ್ದು. ಹೀಗಾಗಿ ತತ್ರ ವೈಶೇಷ್ಯಾತ್ ನಿರ್ಣಯ, ವಿಶೇಷೇಣ ನಿರ್ಣಯ ಅಂದ್ರೆ ಈ 2 ಅವತಾರಗಳಲ್ಲೇನೆ ದೇವತೆಗಳ ಸ್ವರೂಪ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದು. ಅದರೊಳಗೂ ಕೂಡ ಈ ಕೃಷ್ಣಾವತಾರ ಕೊನೆಗೆ ಬಂದದ್ದರಿಂದ ಹೆಚ್ಚಾಗಿ ವಿಶೇಷವಾಗಿ ಅಂದ್ರೆ ವಿಶೇಷೇಣ ನಿರ್ಣಯ, ಇನ್ನೂ ಹೆಚ್ಚಿನದಾಗಿ ನಿರ್ಣಯ ಯಾರು ಅಧಮರು ಎಂಬುವ ನಿರ್ಣಯ ಆಗೋದು ಈ ಕೃಷ್ಣಾವತಾರದಲ್ಲಿ ಏನೇ ಎಲ್ಲ ಬ್ರಹ್ಮಾದಿ ದೇವತೆಗಳ ಒಂದು ನಿರ್ಣಯ ಆಗ್ತದೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶೇಷ್ಯ ತತ್ರ ನಿರ್ಣಯ ನನು ಕೃಷ್ಣಾವತಾರಸ್ಯ ನಿರ್ಣಾಯಕತ್ವೇ ಭಾರತಸ್ಯ ಕಿಂ ಆಯಾತಂ ಇತ್ಯತಃ ಆಹ ಪ್ರಾದುರ್ಭಾವಂ ಇತಿ. ಕೃಷ್ಣಾವತಾರ ಇದು ನಿರ್ಣಾಯಕ ಅಂತ ಹೇಳಿದ್ರು. ರಾಮಾವತಾರ, ಕೃಷ್ಣಾವತಾರ ಈ 2 ನಿರ್ಣಾಯಕ, ಈ 2 ಅವತಾರಗಳ ನಿರ್ಣಯವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ದು. ಅದರೊಳಗೂ ಕೂಡ ಯಾರು ಉತ್ತಮರು ಯಾರು ಅಧಮರು ಎಂಬುದು
ಕೃಷ್ಣಾವತಾರದಿಂದ ನಿರ್ಣಯ ಆಗ್ತದೆ, ಇದು ನಿರ್ಣಾಯಕ ಈ ಅವತಾರ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಕೃಷ್ಣಾವತಾರಸ್ಯ ನಿರ್ಣಾಯಕತ್ವೇ, ಕೃಷ್ಣಾವತಾರ ನಿರ್ಣಾಯಕ ಅಂತ ಹೇಳೋದಾದರೆ ಮತ್ತೆ ಮಹಾಭಾರತಕ್ಕೆ ಏನು ಬಂದಂಗಾಯ್ತು, ಮಹಾಭಾರತವನ್ನು ಯಾಕೆ ರಚನೆ ಮಾಡೋದಂಗಾಯ್ತು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇತ್ಯತಃ ಆಹ ಪ್ರಾದುರ್ಭಾವಂ ಇತಿ, ಇಮಂ ಪ್ರಾದುರ್ಭಾವಂ ಕೃಷ್ಣಾವತಾರಂ. ಓಕೆ, 48ನೇ ಶ್ಲೋಕದ ಕೊನೆ ಎರಡು ಪಾದ. ಪ್ರಾದುರ್ಭಾವಂ ಇಮಂ ಯಸ್ಮಾತ್ ಗೃಹೀತ್ವಾ ಭಾರತಂ ಕೃತಂ. ಅದಕ್ಕಾಗಿಯೇನೆ ಈ ಇಮಂ ಪ್ರಾದುರ್ಭಾವಂ ಅಂದ್ರೆ ಈ ಕೃಷ್ಣಾವತಾರ, ಕೃಷ್ಣ ಭಗವಂತನ ಈ ಅವತಾರ, ಕೃಷ್ಣಾವತಾರ ಏನಿದೆಯಲ್ಲ, ಈ ಅವತಾರವನ್ನೇ ಇಟ್ಟುಕೊಂಡು, ಯಾವ ಕಾರಣಕ್ಕಾಗಿ ಅವತಾರವನ್ನ ಇಟ್ಟುಕೊಂಡು ಗೃಹೀತ್ವ ಭಾರತಂ ಕೃತಂ, ಇದನ್ನೇ ಇಟ್ಟುಕೊಂಡು ಮಹಾಭಾರತವನ್ನ ರಚನೆ ಮಾಡಿದ್ದು. ಈ ಅವತಾರವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಈ ಮಹಾಭಾರತವನ್ನ ರಚನೆ ಮಾಡಿದ್ದು. ಅದಕ್ಕಾಗಿ ಈ ಕೃಷ್ಣಾವತಾರ ಇದು ನಿರ್ಣಾಯಕ. ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳ ಒಂದು ಉತ್ತಮತ್ವ ನೀಚತ್ವ ಇವುಗಳ ಒಂದು ನಿರ್ಣಯ ಎಂಬುದು ಈ ಒಂದು ಅವತಾರದಲ್ಲಿಯೇನೆ ವಿಶೇಷವಾಗಿ ಆಗ್ತದೆ. ಸಾಮಾನ್ಯವಾಗಿ ಎರಡು ಅವತಾರಗಳಿಂದಲೇನೆ, ರಾಮಾವತಾರ ಮತ್ತು ಕೃಷ್ಣಾವತಾರಗಳಿಂದಲೇ ಉತ್ತಮತ್ವ ನಿರ್ಣಯವನ್ನ, ನೀಚತ್ವ ನಿರ್ಣಯವನ್ನ ತಿಳಿದುಕೊಳ್ಳಬೇಕು. ಅದ್ರೊಳಗೆ ಮಹಾಭಾರತ ವಿಶೇಷ ಕೃಷ್ಣಾವತಾರ ಇದ್ದದ್ದರಿಂದ ಅಂತ ಹೇಳಿದ್ದು. ಅದಕ್ಕೆ ಇದರ ಮೇಲೆ ಪ್ರಶ್ನೆ, ರಾಮಕಥಾಭಾವಾತ್ ಪುನಃ ಕಥಂ ನಿರ್ಣಯ ಇತ್ಯತಃ ಆಹ. ಅಲ್ಲ, ರಾಮದೇವರ ಕಥೆನೇ ಇಲ್ಲ ಅಂದಮೇಲೆ ಕಥೆ, ರಾಮಾವತಾರದ ಕಥೆ ಇಲ್ಲದೆ ಇದ್ದಾಗ ಅದನ್ನ ಇಟ್ಟುಕೊಂಡು ನಿರ್ಣಯ ಮಾಡಿಕೊಳ್ಳೋದು ಹೇಗೆ? ರಾಮಕಥಾಭಾವಾತ್ ಪುನಃ ಕಥಂ ನಿರ್ಣಯ, ಹೇಗೆ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಒಂದಾಶಂಕೆ. ರಾಮಾವತಾರದ ಕಥೆನೂ ಬಂದಿದೆ ಮಹಾಭಾರತದಲ್ಲಿ. ಸುಮ್ಮನೆ ಮಂದ ಅಂದ್ರೆ ಅಲ್ಪ ಬುದ್ಧಿ ಇರುವಂತಹವರ ಆಕ್ಷೇಪ ಪ್ರಶ್ನೆ. ಕೃಷ್ಣಾವತಾರ, ಕೃಷ್ಣನ ಕಥೆ ಇದೆ ಮಹಾಭಾರತ ಅಂದ್ರೆ, ರಾಮದೇವರ ಕಥೆನೇ ಬಂದಿಲ್ಲಲ್ಲ, ಮತ್ತೆ ಎರಡೂ ಅವತಾರ ಇಟ್ಟುಕೊಂಡು ನಿರ್ಣಯ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ, ರಾಮದೇವರ ಕಥೆನೇ ಮಹಾಭಾರತದಲ್ಲಿ ಬಂದಿಲ್ವಲ್ಲ ಅಂತ ಕೇಳಿದರೆ ಹೇಗೆ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. 49ನೇ ಶ್ಲೋಕ. ಉಕ್ತಾ ರಾಮ ರಾಮಕಥಾಪ್ಯಸ್ಮಿನ್ ಮಾರ್ಕಂಡೇಯ ಸಮಾಖ್ಯಯಾ ತಸ್ಮಾದ್ಯದ್ಭಾರತೇನೋಕ್ತಂ ತದ್ಧಿ ನೈವಾಸ್ತಿ ಕುತ್ರಚಿತ್. ಉಕ್ತಾ ರಾಮಕಥಾಪ್ಯಸ್ಮಿನ್ ಮಾರ್ಕಂಡೇಯ ಸಮಾಖ್ಯಯಾ ತಸ್ಮಾದ್ಯದ್ಭಾರತೇನೋಕ್ತಂ ತದ್ಧಿ ನೈವಾಸ್ತಿ ಕುತ್ರಚಿತ್ ಎಂಬುದಾಗಿ 49ನೆಯ ಶ್ಲೋಕ. ಪದವಿಭಾಗ. ಉಕ್ತ ರಾಮಕಥಾ ಅಪಿ ಅಸ್ಮಿನ್ ಮಾರ್ಕಂಡೇಯ ಸಮಾಖ್ಯಯಾ ತಸ್ಮಾತ್ ಯತ್ ಭಾರತೆ ನ ಉಕ್ತಂ ತತ್ ಹಿ ನ ಏವ ಅಸ್ತಿ ಕುತ್ರಚಿತ್ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ? ರಾಮಾವತಾರ ಕಥನೆ ಬಂದಿಲ್ಲಲ್ಲ ಅಂತ ಕೇಳಿದ್ದಲ್ಲ, ಅದಕ್ಕೆ ಉತ್ತರ ಹೇಳ್ತಾ ಇದ್ದು. ಉಕ್ತ ರಾಮ ಕಥಾಪ್ಯಸ್ಮಿನ್, ಅಸ್ಮಿನ್ ಅಂದ್ರೆ ಈ ಒಂದು ಮಹಾಭಾರತ ಗ್ರಂಥದಲ್ಲಿ ರಾಮಕಥಾ ಅಪಿ ಉಕ್ತ, ರಾಮಾಯಣದ ಕಥೆ, ರಾಮದೇವರ ಅವತಾರದ ಕಥೆನೆ ಬಂದಿಲ್ಲ ಅಂತ ಕೇಳಬೇಡಿ. ಭಾರತೆ ಪಾಂಡವ ಪ್ರಸಂಗೇನ ಹರಿವಂಶೇ ಚ ಕೃಷ್ಣ ಕಥೆಯವ ಉಕ್ತ ರಾಮಕಥಾ ಕುತ್ರ ಉಕ್ತ ಇತ್ಯತಃ ಆಹ. ರಾಮದೇವರ ಕಥೆ ಎಲ್ಲಿ ಬಂದಿದೆ? ಪಾಂಡವರ ಕಥೆ ಬಂದಿದೆ, ಕೃಷ್ಣ ಕಥೆ ಬಂದಿದೆ ಅಂತ ಕೇಳಿದ್ರೆ
ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು ಮಾರ್ಕಂಡೇಯ ಸಮಾಖ್ಯೆಯ, ಮಾರ್ಕಂಡೇಯ ಆಖ್ಯಾನ ಅಂತ ಇದೆ. ಆ ಪ್ರಸಂಗದೊಳಗೆ ಇಡೀ ರಾಮಾಯಣದ ರಾಮಾವತಾರದ ಎಲ್ಲ ವಿಚಾರಗಳನ್ನು ಕೂಡ ವೇದವ್ಯಾಸದೇವರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಾರ್ಕಂಡೇಯ ಸಮಾಖ್ಯೆಯ ರಾಮಕಥಾ ಅಪಿ ಅಸ್ಮಿನ್ ಉಕ್ತ, ರಾಮದೇವರ ಕಥೆಯೂ ಕೂಡ ಇಲ್ಲಿ ಉಕ್ತವಾಗಿದೆ. ತಸ್ಮಾತ್, ಯಾವ ಕಾರಣಕ್ಕಾಗಿ ಉಕ್ತವಾಗಿದೆಯೋ ತಸ್ಮಾತ್, ಆದ್ದರಿಂದ ರಾಮಕಥೆಯೂ ಆ ಮಹಾಭಾರತದಲ್ಲಿ ಬಂದಿದ್ದರಿಂದ, ಮಾರ್ಕಾಂಡೇಯ ಸಮಾಖ್ಯೆಯಿಂದ ಬಂದಿದ್ದರಿಂದ, ಅದಕ್ಕಾಗಿ ಮಹಾಭಾರತದಿಂದಲೇನೆ ಎಲ್ಲವನ್ನು ನಿರ್ಣಯ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಇದು ಉತ್ತಮ. ರಾಮಾವತಾರವೂ ವಿಚಾರವೂ ಬಂದಿದೆ, ಕೃಷ್ಣಾವತಾರದ ವಿಚಾರವೂ ಬಂದಿದೆ, ಎಲ್ಲವೂ ಬಂದಿದೆ. ಹೀಗಾಗಿ ಯದ್ ಭಾರತೆ ನ ಉಕ್ತಂ, ಯಾವುದು ಮಹಾಭಾರತದಲ್ಲಿ ಉಕ್ತವಾಗಿಲ್ವೋ, ಯಾವುದು ಮಹಾಭಾರತದಲ್ಲಿ ವೇದವ್ಯಾಸದೇವರು ವಿಚಾರವನ್ನು ಹೇಳಿಲ್ವೋ, ತತ್ ಕುತ್ರಚಿತ್ ನ ಅಸ್ತಿ, ನೈವ ಅಸ್ತಿ, ಅದು ಅಂತಹ ಪ್ರಮೇಯ, ಅಂತಹ ವಿಚಾರ ಇನ್ನು ಬೇರೆ ಎಲ್ಲಿಯೂ ಇಲ್ಲ. ಕಸ್ಮಿಂಶ್ಚಿತ್ ಪುರಾಣೆ, ಇನ್ನು ಬೇರೆ ಯಾವ ಪುರಾಣದಲ್ಲಿಯೂ ಕೂಡ ಆ ವಿಷಯ ಬಂದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ದಾರೋ ಆ ಹೇಳಿದ್ದೇ ಬರಬೇಕು. ಮಹಾಭಾರತದಲ್ಲಿ ಹೇಳದೇ ಇರುವಂತಹ ವಿಚಾರವನ್ನ ಮತ್ತೊಂದು ಪುರಾಣ ಹೇಳಿದೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಂದ್ರೆ ಮಹಾಭಾರತದಲ್ಲಿ ಎಲ್ಲವೂ ಕೂಡ ಬಂದಿದೆ, ಎಲ್ಲವನ್ನೂ ಕೂಡ ವೇದವ್ಯಾಸದೇವರು ಅದನ್ನ ರಚನೆ ಮಾಡಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ರಾಮಾಯಣವೂ ಬಂದಿದೆ. ಹೀಗಾಗಿ ರಾಮಾವತಾರ ವಿಚಾರವೂ ಬಂದಿದ್ದರಿಂದ ಈ ಎರಡು ಅವತಾರಗಳನ್ನು ಇಟ್ಟುಕೊಂಡೇನೆ ನಿರ್ಣಯ ಮಾಡಿಕೊಳ್ಳಬೇಕು. ಅದಕ್ಕಾಗಿ ರಾಮಾಯಣವೂ ಬಂದಿದ್ದರಿಂದ, ಎಲ್ಲವೂ ಬಂದಿದ್ದರಿಂದ ಮಹಾಭಾರತ ಗ್ರಂಥ ಗುರುಗಳು ಕೇಳ್ತಾ ಇಲ್ಲ ಗುರುಗಳೇ. I think network problem. ಅದಕ್ಕಾಗಿ ಮ್ಯೂಟ್ ಆಗಿದೆ, ಒಂದು ಮ್ಯೂಟ್ ಆಗಿದೆ ಅವ್ರದ್ದು ಅಕ್ಷರದ. ಸರಿ, ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ. ಹರೇ ನಮಃ. ಮ್ಯೂಟ್ ಆಗುತ್ತೆ, ಏನು ಕೇಳಿಸಿಲ್ಲ ಅದು 2 ನಿಮಿಷದಿಂದ. ನೋಡಿ ಈಗ ಇಲ್ಲಿ ಕೇಳ್ತಾ ಇದೆ ಗುರುಗಳೇ, ಕೇಳ್ತಾ ಇದೆ ನೋಡಿ ಹೇಳ್ತಾ ಅಷ್ಟೇ ಮುಗೀತು. ಈಗ ಕೇಳ್ತಾ ಇದೆ. ಮಹಾಭಾರತದಲ್ಲಿ ನೋಡಿ, ಮಹಾಭಾರತದಲ್ಲಿ ಹೇಳದೇ ಇರುವಂತಹ ವಿಚಾರ ಇನ್ಯಾವ ಪುರಾಣದಲ್ಲಿಯೂ ಕೂಡ ಹೇಳಿಲ್ಲ. ಯಾವ ಪುರಾಣವೂ ಕೂಡ ವಿಚಾರಗಳನ್ನು ಹೇಳಿಲ್ಲ. ಹೀಗಾಗಿ ಮಹಾಭಾರತದಲ್ಲಿ ರಾಮಾಯಣವೂ ಬಂದಿದೆ, ಎಲ್ಲವೂ ಕೂಡ ಮಹಾಭಾರತದಲ್ಲಿ ಇದೆ. ಅದಕ್ಕಾಗಿ ಮಹಾಭಾರತ ಗ್ರಂಥ ಇದು ಉತ್ತಮವಾದಂತಹ ಗ್ರಂಥ. ಎಲ್ಲ ಪುರಾಣಗಳಿಗಿಂತ, ಎಲ್ಲ ಶಾಸ್ತ್ರಗಳಿಗಿಂತಲೂ ಕೂಡ ಉತ್ತಮವಾದಂತಹ ಶಾಸ್ತ್ರ ಮಹಾಭಾರತ ಎಂಬುದಾಗಿ ಶ್ರೀಮದಾಚಾರ್ಯರು ಅದನ್ನ ಸ್ಪಷ್ಟಪಡಿಸ್ತಾರೆ. ಇದೇ ವಿಚಾರವನ್ನೇ ಮತ್ತೆ ಮುಂದೆ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.